ಇಲ್ಲ, ಯಾವುದಾದ್ರೂ ಒಂದು ನೇಮಕಗಳಾದಾಗ ಇನ್ನೊಂದಷ್ಟು ಯಾರಾದರೂ ಅದರ ಒಂದು ಆಸ್ಪಿರೆಂಟ್ಸೋ ಯಾರಾದರೂ ಇದ್ದಾಗ ಸಣ್ಣ ಒಂದು ಅಸಮಾಧಾನ ಆಗೋದು ಒಂದು ಸಹಜವಾದ ಪ್ರಕ್ರಿಯೆ. ಯಾವುದೇ ಸಂಘಟನೆಗಳಲ್ಲಿರ್ಬೋದು, ಅದು ಸಹಜವಾದ ಪ್ರಕ್ರಿಯೆ. ಆ ಸಣ್ಣ ಪುಟ್ಟ ಅಸಮಾಧಾನಗಳನ್ನು ನಿವಾರಿಸುವಂಥ ಶಕ್ತಿ ನನ್ನ ಪಕ್ಷಕ್ಕೆ, ನನ್ನ ಪಕ್ಷದ ಹಿರಿಯರಿಗಿದೆ. ಅದರಂತೆ ಅವರು ಏನು ಸಮಸ್ಯೆಗಳಿದೆ ಅದನ್ನೆಲ್ಲ ನಿವಾರಣೆ ಮಾಡ್ತಾರೆ. ನಾನು ಸಹ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತೀನಿ. ಇದನ್ನು ಪಕ್ಷವನ್ನು ಕಟ್ಟೋ ನಿಟ್ಟಿನಲ್ಲಿ ನಾನು ಯಾವುದೇ ಅಂತ ಕೂಡ ಅವ್ರ ಜೊತೆ ಇಳಿಯೋಕ್ಕೆ ರೆಡಿ ಇದ್ದೀನಿ. ನನಗೆ ಅವರೆಲ್ಲ ಸ್ನೇಹಿತರೆ, ಅವರೆಲ್ಲ ನನಗೆ ಬೇಕು. ಅವ್ರ ಜೊತೆನೇ ಪಕ್ಷ ಕಟ್ಟೋನಿದ್ದೀನಿ. ಸರ್ ನೋಡಿ, ನಮ್ಮದು ಕೇಡ್ರ್ ಬೇಸ್ಡ್ ಪಾರ್ಟಿ. ತಳಮಟ್ಟದಿಂದ ಕಾರ್ಯಕರ್ತರನ್ನು ಗುರುತಿಸೋಂತಹ, ಬೆಳೆಸೋವಂತಹ ಕೆಲಸವನ್ನು ಈಗಾಗಲೇ ನನ್ನ ಪಕ್ಷ ಮಾಡಿದೆ. ಅದನ್ನು ಮುಂದಿನ ಹಂತಕ್ಕೆ ತಗೊಂಡೋಗುವಂಥ ಕೆಲಸನ ಹಿರಿಯರ ಜೊತೆ ಗೂಡಿ ಮತ್ತು ಯುವಕರನ್ನೆಲ್ಲ ಸೇರಿಸಿ, ಅನುಭವಸ್ಥರನ್ನೆಲ್ಲ ಸೇರಿಸಿ, ಅವರ ಅನುಭವಗಳನ್ನು ತಗೊಂಡು ಯುವಕರ ಶಕ್ತಿಯನ್ನು ಒಗ್ಗೂಡಿಸಿ ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡ್ತೀವಿ. ಹೋಬಳಿಗೆ ಪ್ರತಿ ಪಂಚಾಯತಿಗೂ ಭೇಟಿ ಕೊಡುವಂತಹ ಕಾರ್ಯಕ್ರಮ ಇದೆ ಇಡೀ ಜಿಲ್ಲೆಯಲ್ಲಿ. ಎಲ್ಲೆಲ್ಲಿ ನನ್ನ ಶಕ್ತಿ ಇದೆ, ನನ್ನ ಪಕ್ಷದ ಶಕ್ತಿ ಇದೆ, ಅದನ್ನು ಆ್ಯಕ್ಟಿವೇಟ್ ಮಾಡಿ, ಅದನ್ನು ಇನ್ನೊಂದಷ್ಟು ನರಿಷ್ ಮಾಡಿ ಪಕ್ಷವನ್ನು ಸದೃಢವಾಗಿ ಕಟ್ಟಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು, ಅತ್ಯಂತ ಹೆಚ್ಚಿನ ಮತಗಳನ್ನು ಪಡೆಯುವಂತಹ ಕೆಲಸವನ್ನು ನಾವು ಮಾಡಲಿದ್ದೇವೆ ಸರ್. ಈಗ ಜಿಲ್ಲಾಧ್ಯಕ್ಷರಾದ ನಂತರ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನೇನಾದರೂ ಮೀಟ್ ಆಗುವಂಥ ಕೆಲಸ ಮಾಡಿದ್ರಾ? ನಿನ್ನೆ ಸಾಯಂಕಾಲ ಸುಧಾಕರಣ್ಣ ಅವರ ಮನೆ ಹತ್ರ ಹೋಗಿದ್ದೆ. ಅವರು ಆಗ್ತಾನೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ಅವರ ಸಿಬ್ಬಂದಿ ವರ್ಗ ಹೇಳಿದ್ರು. ಅದರ ಜೊತೆಗೆ ಅವರಿಗೆ ಫೋನ್ ಕಡೆ ಮಾಡೋಕ್ಕೆ ಕೂಡ ಪ್ರಯತ್ನ ಪಟ್ಟೆ, ಬ್ಯುಸಿ ಇದ್ದರು ಅಂತ ಅನಿಸುತ್ತೆ. ಅವರನ್ನು ಇಷ್ಟರಲ್ಲೇ ಮೀಟ್ ಮಾಡ್ತೀನಿ. ಅವರ ಆಶೀರ್ವಾದ ತಗೊಂಡು ಕೆಲಸ ಮಾಡ್ತೀನಿ. ಮೂಲ ಬಿಜೆಪಿ ಮತ್ತು ವಲಸಿಗ ಬಿಜೆಪಿ ನೋಡಿ, ಈ ಮೂಲ ಮತ್ತು ವಲಸಿಗ ಅನ್ನೋದು ಯಾವುದೇ ಪಕ್ಷಕ್ಕೂ ಅನ್ವಯ ಆಗಲ್ಲ ಅನ್ನೋದು ನನ್ನ ಒಂದು ಭಾವನೆ. ಯಾವುದಾದ್ರೂ ಒಂದು ಪಕ್ಷನ ಕಟ್ಟಬೇಕಾದ್ರೆ ಹೊಸಬರು ಬರಬೇಕಾಗ್ತದೆ. ಮೂಲ ಯಾರು ಪಕ್ಷದವ್ರು ಇರ್ತಾರೆ, ಯಾವುದೇ ಪಕ್ಷಲ್ಲ ಅವರು ಇರಬೇಕಾಗ್ತದೆ. ಬರೀ ಒಬ್ಬರೇ ಇದ್ದುಬಿಟ್ರೆ ಪಕ್ಷ ಬೆಳೆಯೋದಿಲ್ಲ. ಹೊಸಬರು ಬರ್ತಾನೆ ಇರಬೇಕು, ಹೊಸ ನೀರು ಒಳಕ್ಕೆ ಹರಿತಾನೆ ಇರಬೇಕು. ಆಗಲೇ ಆ ಪಕ್ಷಕ್ಕೆ, ಆ ಸಂಘಟನೆಗೆ ಒಂದು ಶಕ್ತಿ ಬರೋವಂಥದ್ದು. ಯಾರೋ ನಾವು ಹಳಬರು ಮಾತ್ರ ಇದ್ದೀವಿ, ನಾವು ಮಾತ್ರ ಕಟ್ಕೊತೀವಿ ಅನ್ನೋದು ಅಲ್ಲ. ಮೂಲ ಮತ್ತು ವಲಸಿಗ ಅನ್ನೋದು ಎಲ್ಲೂ ಬರ್ತಿಲ್ಲ. ಯಾರೋ ಒಂದಷ್ಟು ಜನ ಮಾತ್ರ ಇದನ್ನು ತೇಲಿಬಿಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ಸುಧಾಕರ್ ಅವರು ಬಂದಾಗಲಿ ಅಥವಾ 12-13 ವರ್ಷದಿಂದ ನಾನು ಬಂದಾಗಲಿ ಈ ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರು, ಎಲ್ಲ ನಾಯಕರು ತಮ್ಮ ತೆಕ್ಕೆಯಲ್ಲಿ ತಗೊಂಡಿದ್ದಾರೆ, ನಮ್ಮನ್ನು ಗೌರವದಿಂದ ನಡೆಸ್ಕೊಂಡಿದ್ದಾರೆ. ಆ ರೀತಿ ಮೂಲ ಮತ್ತು ವಲಸಿಗ ಅನ್ನೋದು ಯಾವುದೇ ಸಂಘಟನೆಗೂ ಅಪ್ಲಿಕೇಬಲ್ ಅಲ್ಲ ಅನ್ನೋದು ನನ್ನ ಭಾವನೆ. ಸರ್, ಲೋಕಸಭಾ ಚುನಾವಣೆಯಲ್ಲಿ ಸುಧಾಕರ್ ಅವರು ಸಪೋರ್ಟ್ ಆಗಿ ಕೆಲಸವನ್ನ ಮಾಡಿಲ್ಲ. ಅದು ಆಮೇಲೆ ಅವರು ಕೂಡ ಬಿಜೆಪಿ ಪ್ರಚಾರ ಮಾಡಿಲ್ಲ. ಸೊ ಅವರು ನಿಲುವೇನು ಈಗ ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ, ಯಾಕೆ ಪ್ರಶ್ನೆ ಮಾಡಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಯಾಕೆ ಕೊಟ್ಟರು ಅವರಿಗೆ? ಅವ್ರು ಸಪೋರ್ಟೇ ಮಾಡಲಿಲ್ವಲ್ಲ ಬಿಜೆಪಿಗೆ ಅಂತ. ನೋಡಿ, ಸುಧಾಕರಣ್ಣ ಅವರು ಯಾವುದೇ ಕಾರಣಕ್ಕೂ MP ಎಲೆಕ್ಷನಲ್ಲಿ ನಾನು ಅವ್ರ ಜೊತೆ ನಿಂತಿಲ್ಲ, ಬೈ ಎಲೆಕ್ಷನಲ್ಲಿ ನಾನು ಅವ್ರ ಜೊತೆ ನಿಂತಿಲ್ಲ ಅಂತ ಹೇಳಿರೋದು ನನಗೆಲ್ಲೂ ಕಂಡಿಲ್ಲ. ಏನೋ ಒಂದು ಸಣ್ಣ ಅಸಮಾಧಾನ ಯಾಕಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನಿಮಗೆಲ್ಲ ಚಿಕ್ಕಬಳ್ಳಾಪುರದ ಎಲ್ಲ ಜನತೆ ಗೊತ್ತಿದೆ ಮತ್ತು ಜಿಲ್ಲೆಯ ಎಲ್ಲ ಜನತೆ ಗೊತ್ತಿದೆ. ನಾನು ಸುಧಾಕರಣ್ಣನ ಹೆಗಲು ಕೊಟ್ಟು ನನ್ನ ತನು ಮನ ಧನಗಳನ್ನೆಲ್ಲ ಅರ್ಪಿಸಿಕೊಂಡು ಏನು ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿಯವರ ಪರವಾಗಿ ಮಾಡಿದ ಭಾಷಣಗಳಾಗಿರ್ಬೋದು, ಅವರ ಪರವಾಗಿ ಮಾಡಿದ ರ್ಯಾಲಿಗಳಿರ್ಬೋದು, ಅವರ ಪರವಾಗಿ ಮನೆಗೆ ನಾನು ಹೋಗಿ ಏನು ಓಟ್ಗಾಗಿ ಬೇಡಿಕೆ ಇಟ್ಟೆ. ಮತ್ತು ಅದರ ಜೊತೆಗೆ ಒಂದಷ್ಟು ಆಶ್ವಾಸನೆಗಳನ್ನು ಏನು ನಾನು ಸ್ವಂತವಾಗಿ ಕೊಟ್ಟಿದ್ದೆ ಅದನ್ನು ಸಹ ಈಡೇರಿಸುವಂಥ ಎಲ್ಲ ನಿದರ್ಶನಗಳು ನಿಮಗೆಲ್ಲರಿಗೂ ಸಿಗುತ್ತೆ. ಇಡೀ ಚಿಕ್ಕಬಳ್ಳಾಪುರದ ಜನತೆಗೆ ಅದರ ಬಗ್ಗೆ ಗೊತ್ತಿದೆ. ಇದು ಸಹ ಯಾರೋ ಬೇರೆಯವರು ಈ ಒಂದು ಮಾತನ್ನು ಕಿಡಿಗೇಡಿಗಳು ತೇಲಿ ಬಿಡ್ತಾ ಇದ್ದಾರೆ ಬಿಟ್ಟರೆ ಸುಧಾಕರಣ್ಣವರು ಯಾವತ್ತೂ ನನ್ನ ಪರವಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿಲ್ಲ ಅನ್ನೋದು ನನ್ನ ಭಾವನೆ, ಇದುವರೆಗೂ ನಾನು ನೋಡಿರೋ ವಿಡಿಯೋಗಳ ಪ್ರಕಾರ. ಸರ್, ವಿಶ್ವನಾಥ್ ಅವರಿಗೆ ಟಿಕೆಟ್ ಕೊಟ್ಟರು. ಟಿಕೆಟ್ ಕೇಳೋ ಸಂದರ್ಭದಲ್ಲಿ ವಿಶ್ವನಾಥ್ ಅವ್ರಿಗೆ ಸಪೋರ್ಟ್ ಮಾಡಿದ್ರು, ನಮಗೆ ಸಪೋರ್ಟ್ ಮಾಡಲಿಲ್ಲ. ಗೆದ್ದಾಗೂ ಅದೇ ರೀತಿ ಹೇಳಿದ್ರು ಅನ್ನೋದು ಇದೆ. ನೋಡಿ, ಆಂತರಿಕ ಪ್ರಜಾಪ್ರಭುತ್ವ ಇರೋ ಅಂತಹ ಪಕ್ಷ ನಂದು. BJP ಪಕ್ಷದಲ್ಲಿ ಈಗಲೂ ಸಹ ಈಗ ನೋಡಿ, ನನಗೆ ಒಂದು 4-5 ಜನ ನಾವು ಜಿಲ್ಲಾಧ್ಯಕ್ಷ ಆಕಾಂಕ್ಷಿಗಳಾಗಿದ್ವಿ. ಒಬ್ಬೊಬ್ಬರು ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಯಾರಿಗೇ ಮಾಡಿದ್ರು ಸಹ ಆದೇಶ ಬಂದ ಮೇಲೆ ಪಕ್ಷದ ಆದೇಶ ಯಾರ ಪರವಾಗಿ ಬರುತ್ತೋ ಅವರ ಜೊತೆ ನಿಂತ್ಕೊಂಡು ಕೆಲಸ ಮಾಡುವಂತಹ ಕೆಲಸ ಎಲ್ಲರೂ ಮಾಡಬೇಕು.
ಅದೇ ರೀತಿಯೇ ಈಗ ನಾವು ಸಹಜವಾಗಿಯೇ ನನ್ನ ಆತ್ಮೀಯರು ಅಲೋಕ್ ವಿಶ್ವನಾಥ್ ಅವ್ರ ಪರವಾಗಿ ನಾವು ಟಿಕೆಟ್ ಕೇಳಿದ್ದು ನಿಜ. ಬಟ್ ಟಿಕೆಟ್ ಸಿಕ್ಕಿಲ್ಲ ಅಂತೇಳ್ಬಿಟ್ಟು ಒಂದೇ ಒಂದು ಚಕಾರ ಕೂಡ ನಾವು ಪಕ್ಷದ ವಿರುದ್ಧವಾಗಲಿ ಸುಧಾಕರ್ ಅವ್ರ ವಿರುದ್ಧವಾಗಲಿ ಎತ್ತಿಲ್ಲ. ಅದು ತಮಗೆಲ್ಲರಿಗೂ ಗೊತ್ತಿದೆ. ಆ ರೀತಿ ಒಂದೇ ಒಂದು ಚಕಾರ ಆಗಲಿ ಒಂದು ನನ್ನ ಕಡೆಯಿಂದ ಏನಾದರೂ ಬಂದಿದ್ದರೆ ತಾವು ತೋರಿಸ್ಬೋದು. ಅದರ ಜೊತೆಗೆ ವಿಶ್ವನಾಥ್ ಅಣ್ಣನವರು ಸಹ ಮತ್ತು ಅಲೋಕ್ ವಿಶ್ವನಾಥ್ ಅವರು ಸಹ ಅಹರ್ನಿಶಿ ಲೋಕಸಭಾ ಚುನಾವಣೆಯಲ್ಲಿ ದುಡಿದು ಯಾವತ್ತೂ ಅವರ ಕ್ಷೇತ್ರದಲ್ಲಿ ಬರದೇ ಇರೋ ಅಷ್ಟು 85,000 ಮತಗಳ ಅಂತರದಲ್ಲಿ ಮುಂದೆ ಇದ್ದಿದ್ದಂತನ್ನು ಬಿ ಜೆ ಪಿಯನ್ನು ತಾವು ನೋಡ್ಬೋದು. ಆ ರೀತಿ ವಿಶ್ವನಾಥ್ ಅಣ್ಣವರಾಗಲಿ ನಾನಾಗಲಿ ಮಾಡಿದಿದ್ರೆ ನನ್ನ ಪಕ್ಷದ ವರ್ಚಸ್ಸು ಕಡಿಮೆ ಆಗ್ತಿತ್ತು. ನನ್ನ ಪಕ್ಷದ ಮೇಲೆ ನನಗಿದ್ದಂಥ ಬದ್ಧತೆಯ ಪ್ರಶ್ನೆ ಎದ್ದೇಳ್ತಾ ಇತ್ತು. ಆ ರೀತಿ ಯಾವುದೇ ಕುಂದು ಬರ್ದಿರೋಂಗೆ ನಾನಾಗಲಿ ನನ್ನ ನಾಯಕರಾದ ವಿಶ್ವನಾಥ್ ಅಣ್ಣ ಆಗಲಿ ಹಾಗೂ ಪ್ರತಿಯೊಬ್ಬರೂ ಸಹ ಇನ್ಕ್ಲೂಡಿಂಗ್ ಏನು ಮುನಿರಾಜು ಅವರು ಏನಿದ್ದಾರೆ ಬಾಗೇಪಲ್ಲಿಯಲ್ಲಿ ಅವರಾಗಲಿ, ನಮ್ಮ ಸೀಕಲ್ ರಾಮಚಂದ್ರೇಗೌಡರು ಶಿಡ್ಲಘಟ್ಟದವ್ರು ಆದರೂ ಸಹ ಗೌರಿಬಿದನೂರಿನಲ್ಲಿ ಹೋಗಿ ಕುಳಿತು ಅವರು ಕೆಲಸ ಮಾಡಿದ್ದಾಗಲಿ ಪ್ರತಿಯೊಬ್ಬರೂ ನೀವು ಅಬ್ಸರ್ವ್ ಮಾಡಿದ್ರೆ ಯಾರೂ ಪಕ್ಷಕ್ಕೆ ದ್ರೋಹ ಮಾಡಿರೋಂಥ ಕೆಲಸ ಮಾಡಿಲ್ಲ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಸಣ್ಣ ಪುಟ್ಟ ಅಸಮಾಧಾನಗಳು ಕಾಲ ಎಲ್ಲವನ್ನು ಅರಗಿಸ್ಕೊಳುತ್ತೆ. ನಾವೆಲ್ಲ ಚೆನ್ನಾಗಿ ಜೊತೆಯಾಗಿ ಅನ್ಯೋನ್ಯವಾಗಿ ಪಕ್ಷ ಕಟ್ಟಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿದ್ದೇವೆ. ಮತ್ತು ನನ್ನ ಜನತೆಗೆ ಏನು ಸರ್ಕಾರದಿಂದ ಸಿಗಬೇಕು, ಈ ವ್ಯವಸ್ಥೆಯಿಂದ ಸಿಗಬೇಕು, ಅದನ್ನು ಕೆಲಸ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಬಿ ಜೆ ಪಿ ಪಕ್ಷದ ಎಲ್ಲ ನಾವು ಮುಖಂಡರು ಕಾರ್ಯಕರ್ತರು ಮಾಡಲಿದ್ದೇವೆ. ಚಿಕ್ಕಬಳ್ಳಾಪುರದಲ್ಲಿ ಸೀನಿಯರ್ಸ್ ವರ್ಸಸ್ ಜೂನಿಯರ್ಸ್ ಅನ್ನೋ ಜಟಾಪಟಿ ಶುರುವಾಗಿದೆ. ಯಾವ ವಿಷಯದಲ್ಲಿ? ನಮ್ಮ ಪಕ್ಷದಲ್ಲಿ ಸರ್ ಬಿಜೆಪಿ ಸೀನಿಯರ್ಸ್ ಯಾರು ಜೂನಿಯರ್ಸ್ ಯಾರು? ಸೀನಿಯರ್ಸ್ ಆ ಥರದ್ದಿಲ್ಲ. ಇಲ್ಲ ಆ ಥರದ್ದೇನಿಲ್ಲ. ಏನು ಜಿಲ್ಲಾಧ್ಯಕ್ಷರ ಒಂದು ಆಯ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರ ರಾಜಕೀಯವನ್ನು ಸಮಾಧಿ ಕಟ್ಟೋದಕ್ಕೆ ಅಂತ ಒಂದು ಆರೋಪ ಮಾಡ್ತೀವಿ, ಏನು ಹೇಳ್ತೀರಿ ಸರ್? ಇಲ್ಲದ ಊಹಾಪೋಹಗಳೆಲ್ಲ ಬರ್ತಾ ಇದೆ ಅಂತ ಅನಿಸುತ್ತೆ ಸರ್. ಅವಶ್ಯಕತೆನೇ ಇಲ್ಲದೆ ಇರೋದೆಲ್ಲ ಬರ್ತಿದೆ. ಯಾಕೆ ಅಂತಂದರೆ ಈಗಾಗಲೇ ನನ್ನ ನಾಯಕರಾದ ಸುಧಾಕರ್ ಅಣ್ಣವರು MP ಪದವಿಯನ್ನು ಹೊಂದಿದ್ದಾರೆ. ನಾವೆಲ್ಲರೂ ಸೇರಿ ಅವರ ವರ್ಚಸ್ಸು, ಮೋದಿಯವರ ವರ್ಚಸ್ಸು ಮತ್ತು ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರ ಎಲ್ಲ ಶ್ರಮದಿಂದ ಈಗ ನನ್ನ ಅಣ್ಣ ಈಗಾಗಲೇ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಕೇಂದ್ರದಲ್ಲೂ ಸಹ ವಿವಿಧ ಸಂಸದೀಯ ಮಂಡಳಿಗಳಲ್ಲಿ ಅವರಿಗೆ ಅವಕಾಶ ಕೊಟ್ಟು ಅವರ ಸೇವೆಯನ್ನು ಉಪಯೋಗಿಸ್ಕೊಂತ ಕೆಲಸ ಆಗ್ತಿದೆ. ಇನ್ನು ಬೇರೆ ಬೇರೆ ದೊಡ್ಡ ವಿಚಾರಗಳು ಸುಧಾಕರ್ ಅಣ್ಣಂಗೆ ರಾಜಕೀಯ ಸಮಾಧಿ ಕಟ್ಟೋ ಅಷ್ಟು ದೊಡ್ಡ ಮಾತನ್ನು ನಾನು ಆಡ್ತೀನಿ ಅಥವಾ ಇನ್ಯಾವುದಕ್ಕೂ ಇದು ಮಾಡ್ತೀನಿ ಅನ್ನೋದು ನಿಜಕ್ಕೂ ಅಸಂಬದ್ಧವಾದ ಮಾತು. ಅವರ ಜೊತೆ ನಾವೆಲ್ಲ ಇದ್ದೀವಿ. ಅವರ ಮಾರ್ಗದರ್ಶನದಲ್ಲೇ ಅವರ ನಾಯಕತ್ವದಲ್ಲೇ ಪಕ್ಷವನ್ನು ಕಟ್ಟೋರು ಯಾರು ಸಂದೀಪ್ ರೆಡ್ಡಿ. ನಮ್ಗೆ ಎಲ್ಲರಿಗೂ ಇನ್ನೊಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇದುವರೆಗೂ ವಿಜಯೇಂದ್ರಣ್ಣನ ಮುಖತಃ ನೋಡಿಲ್ಲ. ವಿಜಯೇಂದ್ರಣ್ಣನವರ ಜೊತೆ ಫೋನಲ್ಲಿ ಸಹ ಇದುವರೆಗೂ ನಾನು ಮಾತಾಡಿಲ್ಲ. ವಿಜಯೇಂದ್ರಣ್ಣನಿಗೆ ನನಗೆ ಯಾವುದೇ ಡೈರೆಕ್ಟ್ ಕಾಂಟ್ಯಾಕ್ಟ್ಸ್ ಇದುವರೆಗೂ ಇಲ್ಲ. ನನ್ನ ಕೆಲಸನ ನೋಡಿ ಇವತ್ತು ಏನು ನನಗೆ ಅವಕಾಶ ಕೊಟ್ಟಿದ್ದಾರೆ, ಇದು ಪಕ್ಷದ ಸಿದ್ಧಾಂತದ ಮೇಲೆ ನಡೆದಿರುವಂಥ ಕೆಲಸ. ನಾನು ಚುನಾಯಿತ ಆದಮೇಲೆ, ಆಯ್ಕೆ ಆದಮೇಲೆ ಒಂದು 30 ಸೆಕೆಂಡ್ 50 ಸೆಕೆಂಡ್ಗಳ ಕಾಲ ಮಾತ್ರ ನಮ್ಮ ವಿಜೇಂದ್ರಣ್ಣ ಅವರು ಫೋನ್ ಮಾಡಿ ಚೆನ್ನಾಗಿ ಕೆಲಸ ಮಾಡಬೇಕಪ್ಪ, ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡು ಅಂತ ಹೇಳಿದ್ದಾರೆ. ಬಿಟ್ಟರೆ ನನಗೂ ಮತ್ತು ವಿಜೇಂದ್ರಣ್ಣಂಗೆ ಯಾವುದೇ ಆದ ಬೇರೆ ವಿಧಿಯಾದ ಸ್ನೇಹನೂ ಇಲ್ಲ, ಪರಿಚಯ ಕೂಡ ಇಲ್ಲ ಅನ್ನೋದನ್ನು ಈ ಮುಖಾಂತರ ನಿಮ್ಗೆ ಹೇಳ್ತೀನಿ. ಯಾವುದೇ ರೀತಿಯ ಏಕಪಕ್ಷೀಯ ನಿರ್ಧಾರ ಆ ಥರ ಎಲ್ಲ ಹೇಳಿ ನನ್ನ ನಾಯಕರು, ನನ್ನ ರಾಜ್ಯಾಧ್ಯಕ್ಷರು ಆದ ವಿಜೇಂದ್ರಣ್ಣನವರ ವರ್ಚಸ್ಸಿಗೆ ಕುಂದು ತರೋ ಅಂಥ ಕೆಲಸ ದಯವಿಟ್ಟು ಮಾಡಬೇಡಿ. ನೀವೆಲ್ಲ ಏನಾದರೂ ಮಾತಾಡಿದ್ರೆ ನನ್ನ ಪಕ್ಷಕ್ಕೆ ಕುಂದಾಗುತ್ತೆ. ಇನ್ನು ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅನೇಕ ಜನಗಳ ಬಲಿದಾನದ ಫಲ ಇವತ್ತು ನಾವು ಪಕ್ಷದಲ್ಲಿ ಉಣ್ತಾ ಇದ್ದೀವಿ. ದಯವಿಟ್ಟು ಅವರಿಗೆ ಗೌರವ ಕೊಡುವಂತಹ, ದೇಶ ಕಟ್ಟುವಂಥ ಕೆಲಸನ ನಾವೆಲ್ಲರೂ ಸೇರಿ ಮಾಡೋಣ. ಏನಾದರೂ ಸಣ್ಣ ಪುಟ್ಟ ಅಸಮಾಧಾನಗಳಿದ್ರೆ 4 ಗೋಡೆಗಳ ಮಧ್ಯೆ ಪರಿಹರಿಸ್ಕೊಳ್ಳೋಣ ಅಂತ ಈ ಮೂಲಕ ನಿಮ್ಮ ಮುಖಾಂತರ ನಾನು ವಿನಯವಾಗಿ ಅವ್ರನ್ನೆಲ್ಲ ಪ್ರಾರ್ಥನೆ ಮಾಡ್ತೀನಿ. ಸರ್, ಯಾರು ಬಹಿರಂಗವಾಗಿ ಬಂಡಾಯ ಎದ್ದಿದ್ದಾರೆ ಅಂತ ತಾವೆಲ್ಲ ಹೇಳ್ತಿದ್ದೀರಾ, ಎಲ್ಲರೂ ನನ್ನ ಸ್ನೇಹಿತರು, ನನ್ನ ಅಣ್ಣ ತಮ್ಮಂದರು, ನನ್ನನ್ನು ಪ್ರೀತಿಸುವಂಥವ್ರು, ನನ್ನನ್ನು ಬೆಳೆಸುವಂಥವ್ರು. ಬೇರೆ ಬೇರೆ ಕಾರಣಗಳಿಗೆ ಅವರು ವಿಧಿ ಇಲ್ಲದೆ ಏನೋ ಒಂದಷ್ಟು ಮಾಡಿರ್ಬೋದು, ಒಂದು ಅಸಮಾಧಾನ ಆಗಿರ್ಬೋದು. ಬಿಟ್ಟರೆ ಅವರೆಲ್ಲರೂ ನನ್ನ ಅಣ್ಣಂದರು. ನಮ್ಮ ಮನೆ ಫಂಕ್ಷನ್ ಆದರೆ ಅವ್ರು ಬರ್ತಾರೆ, ಅವ್ರ ಮನೆ ಫಂಕ್ಷನ್ ಆದರೆ ನಾವು ಹೆಗಲು ಕೊಟ್ಕೊಂಡು ನಿಂತ್ಕೊಂಡು ಮಾಡೋಂಥ ಕೆಲಸ ಇದೆ. ಇವತ್ತು ಅಥವಾ ನಾಳೆ ಎಲ್ಲರನ್ನೂ ಭೇಟಿ ಮಾಡಲಿದ್ದೇನೆ, ಎಲ್ಲರ ಜೊತೆ ಚೆನ್ನಾಗಿದ್ದೇನೆ. ಈಗಾಗಲೇ ಅವ್ರ ಜೊತೆ ಎಲ್ಲರ ಜೊತೆ ನಾನು ಫೋನ್ ಸಂಪರ್ಕದಲ್ಲಿದ್ದೇನೆ. ಎಲ್ಲರ ಜೊತೆನೂ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅವ್ರ ಮುಖಾಂತರನೇ ಪಕ್ಷ ಕಟ್ಟೋನಿದ್ದೇನೆ. ಥ್ಯಾಂಕ್ ಯು ಸರ್.